2 ಆಲೂ ಇದ್ದರೆ ಸಾಕು, ಈವ್ನಿಂಗ್ ಸ್ನ್ಯಾಕ್ಸನ್ನು ಆರಾಮಾಗಿ ಮಾಡ್ಕೋಬೋದು. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈವ್ನಿಂಗ್ ಸ್ನ್ಯಾಕ್ನ ತಿಳಿಸ್ಬೇಕು ಅಂತಿದ್ದೀನಿ. ಇದನ್ನು ಆಲೂ ಕ್ರೋಸೆಂಟ್ ಅಂತ ಹೇಳ್ಬೋದು, ಇಲ್ಲಾಂದರೆ ರೋಲಪ್ ಸಮೋಸ ಅಂತ ಕೂಡ ಹೇಳ್ಬೋದು. ಇದಕ್ಕೆ ನಾನು ಯೂಸ್ ಮಾಡಿರೋದು ಮೈದಾಗೆ ಸ್ವಲ್ಪ ಓಮ್ ಕಾಳು, ಆಮೇಲೆ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಆಯಿಲ್, ನೀವು ಯಾವ ಆಯಿಲ್ ನಿಮಗೆ ಪ್ರಿಫರ್ಡ್ ಆಯಿಲ್ ಇದೆ ಅದನ್ನು ಹಾಕ್ಕೋಬೋದು. ನಾನಿಲ್ಲಿ ಅಡುಗೆ ಎಣ್ಣೆನೇ ಹಾಕ್ಕೊಂಡಿದ್ದೀನಿ, ಸನ್ಫ್ಲವರ್ ಆಯಿಲ್. ಇದನ್ನು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ, ಓಮ್ ಕಾಳು ಹಾಗೆ ಸಾಲ್ಟ್ ಏನಿದೆ ಕರೆಕ್ಟಾಗಿ ಎಲ್ಲನೂ ಮಿಕ್ಸಪ್ ಆಗಬೇಕು. ಸೊ ಫಸ್ಟು ಅದನ್ನು ಕಲಿಸ್ಕೊಂಡು ಅದಾದಮೇಲೆ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀರನ್ನು ಆ್ಯಡ್ ಮಾಡಿ ನೀವು ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನು ಕಲಿಸ್ಕೋಬೇಕು. ಓಕೆ, ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಅದನ್ನು ಸೈಡಲ್ಲಿ ಇಟ್ಕೋಬೇಕು. ನಾನು ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿಲ್ಲ, ಯಾಕೆಂದರೆ ನಮ್ಮ ಹಸ್ಬೆಂಡ್ ಇದನ್ನೆಲ್ಲ ಈ ಮೈದಾ ಅಂದರೆ ಸ್ವಲ್ಪ ದೂರ ಹೋಗಿಬಿಡ್ತಾರೆ. ಸೊ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ. 2 ಆಲೂನ ಬೇಯಿಸಿ ಅದರ ಸಿಪ್ಪೆನ ತೆಗಿತಾಯಿದ್ದೀನಿ. ಚೆನ್ನಾಗಿ ಬೇಯಿಸ್ಬಿಟ್ಟು, ಇಲ್ಲ ಒಂದಾದ್ರೂ ಸಾಕಾಗತ್ತೆ. ಅದನ್ನು ನೀವು ಸ್ಮ್ಯಾಶರಿಂದ ಸ್ಮ್ಯಾಶ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಅದನ್ನು ಈ ರೀತಿ ತುರಿದಿಟ್ಕೋತಾ ಇದ್ದೀನಿ. ಓಕೆ, ಆಲೂನ ಚೆನ್ನಾಗಿ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ತುರಿಬೇಕು, ಇಲ್ಲ ಸ್ಮ್ಯಾಶ್ ಮಾಡ್ಕೋಬೋದು, ಅದು ನಿಮ್ಮ ಚಾಯ್ಸ್. ಅದಕ್ಕೆ ಸಾಲ್ಟ್ ಹಾಕಿದ್ದೀನಿ. ಅದಾದಮೇಲೆ ಗರಂ ಮಸಾಲ, ಅದಾದಮೇಲೆ ನೀವು ಚಾಟ್ ಮಸಾಲ. ಇದು ಸರಿಯಾಗಿ ಕನ್ಸಿಸ್ಟೆನ್ಸ್ ಆಗಬೇಕು ಅಂದರೆ ಸ್ವಲ್ಪ ಕಾರ್ನ್ಫ್ಲೋರನ್ನು ಕೂಡ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಚಿಲ್ಲಿ ಪೌಡರ್, ಸ್ವಲ್ಪ ಖಾರಕ್ಕೆ ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಸಾಲ್ಟನ್ನು ಕೂಡ ಹಾಕಬೇಕು. ಇದಿಷ್ಟನ್ನು ಹಾಕಿಬಿಟ್ಟು ಅದಾದ ನಂತರ ಕೊರಿಯಾಂಡರ್ ಲೀವ್, ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಈ ಮಸಾಲ ಐಟಮನ್ನು ಮಿಕ್ಸ್ ಮಾಡ್ಕೋಬೇಕು. ಓಕೆ, ಇದನ್ನು ನಾವು ಅದಾದಮೇಲೆ ಚಪಾತಿ ರೋಲ್ ಮಾಡಿಬಿಟ್ಟು ಇದನ್ನು ಅದಕ್ಕೆ ಅಪ್ಲೈ ಮಾಡಬೇಕಾಗಿರೋದು. ಸೊ ಸೈಡಲ್ಲಿ ಇಟ್ಟಿರೋ ಹಿಟ್ಟನ್ನು ಚೆನ್ನಾಗಿ ನೀವು ನಾದಬೇಕು. ಓಕೆ, ಚಪಾತಿ ಯಾವ ರೀತಿ ನಾದ್ತೀರಾ ಅದೇ ರೀತಿ. ಜಾಸ್ತಿ ದಪ್ಪ ಮಾಡ್ಕೋಬಾರ್ದು, ಯಾಕಂದರೆ ಚೆನ್ನಾಗಿ ಬೇಯಲ್ಲ ಅದು. ಸೊ ಮೀಡಿಯಮ್, ಸ್ವಲ್ಪ ತೆಳುವಾದ್ರೂ ಪರವಾಗಿಲ್ಲ, ಕ್ರಿಸ್ಪಿಯಾಗಿ ಬರುತ್ತೆ. ತುಂಬ ತೆಳುವಾದರೆ ಕ್ರಿಸ್ಪಿ ಜಾಸ್ತಿ ಆಗುತ್ತೆ. ಸೊ ಮೀಡಿಯಮಾಗಿ ನಾನು ನೋಡಿ ಈ ರೀತಿ, ನನಗೆ ಚಪಾತಿ ಯೂಶ್ವಲಿ ನೀಟಾಗಿ ರೌಂಡಾಗಿ ನಾದಕ್ಕೆ ಬರಲ್ಲ. ಸೊ ಇಷ್ಟೇ ನನಗಾಗೋದು. ನೋಡಿ, ನಾದದ ಮೇಲೆ ಈ ರೀತಿ ಆಗುತ್ತೆ. ಈ ರೀತಿ ಚೆನ್ನಾಗಿ ನಾದ್ಬಿಟ್ಟು ಮಿಡ್ಲಲ್ಲಿ ನೀವು ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡ್ಕೊಳ್ಳಿ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಆಯಿಲನ್ನು ಮಿಡ್ಲ್ ಮಾತ್ರ ಸಾಕು ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಮಧ್ಯೆ ಒಂದು ಲೋಟ ಇಡಿ. ಓಕೆ, ತುಂಬ ದೊಡ್ಡದು ಬೇಡ, ಚಿಕ್ಕದು ಯಾವುದಾದ್ರೂ ನೀವು ಇಡ್ಲಿ ತಟ್ಟೆನಾದರೂ ಇಡ್ಬೋದು. ಅದನ್ನು ಇಟ್ಬಿಟ್ಟು, ಯಾಕೆಂದರೆ ಅದಿಷ್ಟು ಸ್ಪೇಸಿಗೆ ನಾವು ಅದನ್ನು ಮಸಾಲನ ಹಾಕೋದು ಬೇಡ. ಸೊ ಗೊತ್ತಾಗಲ್ಲ ಅಲ್ವಾ, ನಾವು ಹಾಗೆ ಬಿಟ್ಟರೆ ನಾವು ಹಾಕ್ತಾ ಹೋಗ್ತೀವಿ. ಸೊ ಲೋಟ ಇಟ್ಕೊಂಡ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ. ಸೊ ಲೋಟ ಇಟ್ಬಿಟ್ಟು ಅದ್ರ ಸುತ್ತಲೂ ನೀವೇನು ಮಿಶ್ರಣ ಮಾಡ್ಕೊಂಡಿದ್ದೀರಾ ಮಸಾಲಾನ, ಅದನ್ನು ಇಲ್ಲಿ ಚೆನ್ನಾಗಿ ಅಪ್ಲೈ ಮಾಡಬೇಕು. ಇಲ್ಲೆಲ್ಲ ಸುತ್ತಲೂ ನೀಟಾಗಿ ಹಾಕಬೇಕು. ನಾನು 2 ಆಲೂ ತೊಗೊಂಡಿದ್ದೆ, ಕರೆಕ್ಟಾಗಿದೆ. ಜಾಸ್ತಿ ದಪ್ಪನೂ ಅಪ್ಲೈ ಮಾಡಿಲ್ಲ, ತೆಳ್ಳಗೂ ಆಗಿಲ್ಲ, ಕರೆಕ್ಟಾಗಿ ಅಲ್ಲಿಂದ ಅಲ್ಲಿಗೆ ಸರಿಯಾಗಿ ಹೋಯಿತು. ಇದಿಷ್ಟು ಸ್ಪೇಸ್ ಬಿಟ್ಟಿದ್ನಲ್ಲ ನೋಡಿ, ಲೋಟ ತೆಗೆದ್ಮೇಲೆ ಈ ರೀತಿ ಕಾಣುತ್ತೆ. ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ನಾನು ಈ ರೀತಿ ಸ್ಟ್ರೈಟಾಗಿ ಮತ್ತು ಕ್ರಾಸಾಗಿ, ಉದ್ದ ಅಡ್ಡ ಈ ರೀತಿ ಕಟ್ ಮಾಡ್ಕೋತೀನಿ. ನಿಮಗೆ ಸ್ವಲ್ಪ ದಪ್ಪ ಬೇಕಿದ್ರೆ ದಪ್ಪ, ಅಂದರೆ ಅಗಲ ಬೇಕಿದ್ರೆ ಅಗಲವಾಗಿ, ಇಲ್ಲ ಸಪೂರ ಬೇಕಿದ್ರೆ ಸಪೂರ, ಇಷ್ಟೇ ಆದ್ರೂ ಓಕೆ. 8 ಪೀಸಸ್ ಆದ್ರೂ ಓಕೆ. ಇಲ್ಲಾಂದರೆ ಇನ್ನೂ ಚಿಕ್ಕದಾಗಿ ಬೇಕಿದ್ರೆ ಇನ್ನೂ ಪೀಸ್ ಮಾಡ್ಕೋಬೋದು. ನಾನು ಕೆಲವೊಂದನ್ನು ದೊಡ್ಡ ಪೀಸ್ ಆಗಿಬಿಟ್ಟೆ, ಇನ್ನೊಂದು ಕೆಲವುದನ್ನು ಸ್ವಲ್ಪ ಚಿಕ್ಕ ಪೀಸ್ ಆಗಿ ಮಾಡಿಕೊಂಡೆ. ನಿಮಗೆ ಯಾವ ರೀತಿ ಬೇಕು ಆ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ, ಇದಿಷ್ಟು ಕಟ್ ಮಾಡಿಕೊಂಡೆ. ಇವಾಗ ಈ ರೀತಿ ಫೋಲ್ಡ್ ಮಾಡ್ತಾ ಬರಬೇಕು. ಓಕೆ, ಈ ರೀತಿ ಅದನ್ನು ಸ್ವಲ್ಪ ಆದಷ್ಟು ಟೈಟಾಗಿ ಫೋಲ್ಡ್ ಮಾಡಬೇಕು. ಅಲ್ಲಿ ಆಯಿಲ್ ಯಾಕೆ ಉದ್ದಿದ್ದೀನಿ ಅಂತಂದರೆ, ನೀವು ಎಂಡ್ ಮಾಡಬೇಕಿದ್ರೆ ಅದು ಚೆನ್ನಾಗಿ ಅಂಟ್ಕೋಬೇಕು.
ನೋಡಿ, ಅದು ಪಕ್ಕ ಇರೋದ್ರಿಂದ ಆಲ್ರೆಡಿ ಅಂಟ್ಕೊಂಡ್ಬಿಟ್ಟಿದೆ ನೋಡಿ. ಕೆಳಗಡೆ ಸ್ವಲ್ಪ ಅಂಟ್ಕೊಂಡ್ಬಿಟ್ಟು ಪ್ಯಾಚಿ ಆಗೋಯ್ತು. ಓಕೆ, ಬಟ್ ಫೈನಲ್ ಲುಕ್ ಈ ರೀತಿ ಬರುತ್ತೆ ನೋಡಿ, ಕ್ರೋಸೆಂಟ್ ಥರ ಆಗುತ್ತೆ. ಸೊ ಇದೆಲ್ಲನೂ ಅದೇ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ಆದಷ್ಟು ನೀವು ಟೈಟಾಗಿ ಫೋಲ್ಡ್ ಮಾಡ್ಕೋತಾ ಹೋಗಿ, ಅದೇ ಶೇಪ್ಗೆ ಬರುತ್ತೆ ನೋಡಿ. ಸೆಕೆಂಡ್ ಒನ್ ಫೋಲ್ಡ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ತೆಳ್ಳಗೆ ಆಗೋಗಿ ಕೆಳಗಡೆ ಎಲ್ಲ ಅಂಟ್ಕೊಂಡ್ಬಿಡ್ತು. ಇದು ಸ್ವಲ್ಪ ದೊಡ್ಡ ಪೀಸು ನೋಡಿ. ನೀವು ಚಿಕ್ಕದಾಗಿದ್ದರೆ ಫಸ್ಟ್ ತೋರಿಸಿದ್ನಲ್ಲ ಆ ರೀತಿ ಶೇಪ್ ಬರುತ್ತೆ, ಅಂದರೆ ಚಿಕ್ಕದಾಗಿ ಬರುತ್ತೆ. ಇದು ಸ್ವಲ್ಪ ಇನ್ನೂ 2 ಪೀಸ್ ಮಾಡಿಲ್ಲ, ಇದರಲ್ಲಿ ಒಂದೇ ಪೀಸ್ ಮಾಡಿರೋದ್ರಿಂದ ಆ ರೀತಿ ಇದೆ. ಇಷ್ಟೊಂದು ಮಾಡ್ಕೊಂಡು ಬಿಟ್ಟಿದ್ದೀನಿ ನೋಡಿ. ಚಿಕ್ಕದು ಇದೆ, ದೊಡ್ಡದು ಇದೆ. ಈ ರೀತಿಯಾಗಿ ಕಟ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ಎಣ್ಣೆಗೆ ಬಿಡ್ತಾ ಹೋಗೋದು ಅಷ್ಟೇ, ಸಿಂಪಲ್. ಎಲ್ಲಾನು ಫ್ರೈ ಮಾಡ್ಕೋತಾ ಸ್ವಲ್ಪ ಮೀಡಿಯಮ್ ಬ್ರೌನ್ ಮಾಡ್ಕೋಬೇಕು. ನಾನು ನೋಡ್ತಾ ಸ್ವಲ್ಪ ಜಾಸ್ತಿ ಬ್ರೌನ್ ಆಗಿಬಿಡ್ತು. ಸೊ ಒಂದು ಜಾಸ್ತಿ ಬ್ರೌನ್ ಆಯಿತು, ಇನ್ನೊಂದು ಸ್ವಲ್ಪ ಲೈಟಾಗಿ ಬ್ರೌನ್ ಮಾಡ್ಕೊಂಡಿದ್ದೀನಿ. ಸೊ 2 ರೀತಿಯಾಗಿ ಆಯಿತು. ಇದು ಸ್ವಲ್ಪ ಜಾಸ್ತಿ ಆಯಿತು ನೋಡಿ. ಬೇಕಿದ್ದರೆ ಇಷ್ಟು, ಇಲ್ಲ ಅಂದರೆ ಇನ್ನೂ ಲೈಟಾಗಿ ಮಾಡ್ಕೋಬೋದು. ಇದು ಸೆಕೆಂಡ್ ರೌಂಡ್ ನೋಡಿ. ನೀವು ಶೇಜ್ವಾನ್ ಚಟ್ನಿ ಸ್ವಲ್ಪ ಸ್ಪೈಸಿ ಬೇಕಿದ್ದರೆ, ಇಲ್ಲಾಂದರೆ ಕೆಚಪ್, ನಿಮಗೆ ಯಾವುದು ಇಷ್ಟ ಆ ಸಾಸ್ ಜೊತೆ ಇದನ್ನು ಆ್ಯಡ್ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಪರ್ಫೆಕ್ಟ್ ಇದು. ನಾನು ಇದನ್ನು ಸೆಕೆಂಡ್ ಟೈಮ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಟೈಮ್ ಟ್ರೈ ಮಾಡಿಬಿಟ್ಟು ಆಮೇಲೆ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ಟೈಮ್, ಫಸ್ಟ್ ಟೈಮ್ ಮಾಡಿದಾಗಲೂ ನಂಗೆ ಚೆನ್ನಾಗಿ ಅನಿಸ್ತು. ಸೊ ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬಾರ್ದು ಅಂತ ಸೆಕೆಂಡ್ ಟೈಮ್ ಟ್ರೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ, ರೆಸಿಪಿ ಚೆನ್ನಾಗಿ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ ನೀವು ನೋಡ್ಬೋದು. ನನಗೆ ಗೊತ್ತಿರುವಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ರೆಸಿಪೀಸ್ ಎಲ್ಲನೂ ನೀವು ನೋಡ್ಬೋದು ನೋಡಿ. ನಮ್ಮ ಮಗಳು 1-2 ಪೀಸ್ ತಿಂದಳು. ಓಕೆ, ನೀವು ಎಂಜಾಯ್ ಮಾಡಿ, ಮತ್ತೆ ಸಿಗೋಣ. ಬಾಯ್.